ನಿಮ್ಗೆ ಏನಾದರೂ ತುಂಬ ಬಿಸಿನೆಸ್ ಅಡಿದ್ರೆ ಜ್ಯೂಸ್ ಆದರೂ ಕುಡಿಬೇಕು. ದೇಹಕ್ಕೆ ಏನಿದೆ ಪೋಷಕಾಂಶಗಳು ಕಂಪಲ್ಸರಿ ಬೇಕು. ಇವಾಗ ಏನು ಮಾಡೋಣ ಅಂತಂದರೆ ನಾವು ಒಂದು 3 ನಿಮಿಷ ಧ್ಯಾನ ತೆಗೆದುಕೊಳ್ಳಿ. ಜೋರಾಗಿ ಆಗುತ್ತೆ. ಕ್ಲ್ಯಾಪ್ ಮಾಡಿದ್ದೀರಾ ಜೋರಾಗಿ. ಜಸ್ಟ್ ಸ್ಮೈಲ್ ಮಾಡಬೇಕು. ಈಗ ನೋಡ್ರಿ, ನಗು ಅನ್ನೋದು ಏನಾಗ್ತದೆ, ಕಡಿಮೆ ಆಗ್ತದೆ. ನಗೋದ್ರಿಂದಲೇ ನಮ್ಗೆ ರೋಗಗಳು ದೂರ ಆಗ್ತಾವೆ. ಹೇಗೆ ದೂರ ಆಗ್ತಾವೆ ಅಂತಂದಾಗ ನೋಡ್ರಿ, ಪಾಸಿಟಿವ್ ಇದ್ದಾಗ ಈಗ ಎಷ್ಟೋ ನಾವು ನೆವ ಮಾಡ್ತಾರೆ, ಹಂಗೆ ಅದು ಕಡಿಮೆ ಆರಾಮಿಲ್ಲ, ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ನಾವು ಅದೇ ಥರ ರೋಗಿಸ್ತಾ ಆಗ್ತೀವಿ. ಅದಕ್ಕೆ ನಾವು ಏನೇ ಇದ್ರೂ ಎದುರಿಸುವಂಥ ಶಕ್ತಿ ಕಲಿಬೇಕಂದ್ರೆ ನಮ್ಮ ಮುಖದ ನಗುಡ್ಬೇಕು. ಏನಿರ್ಬೇಕು ಹೇಳಿ, ಅದಕ್ಕೆ ಅವ್ರನ್ನ ಪಕ್ಕದಲ್ಲಿ ಮೇಡಮ್ ಥ್ಯಾಂಕ್ಸ್ ಹೇಳಿ, ನಾನು ಥ್ಯಾಂಕ್ಸ್ ಈ ಥರ ಖುಷಿಯಿಂದ ಹೇಳಿ ಮೇಡಮ್, ಎಲ್ಲಿ ಕೂಡ ಅದೇ ಹೇಳಿ ಥ್ಯಾಂಕ್ಸ್. ಓಕೆ ಓಕೆ. ಬೆಸ್ಟ್ ಏನಂತಂದ್ರೆ ನಮ್ಮ ಹತ್ರ ಇವೆಲ್ಲ ಆ್ಯಕ್ಟಿವಿಟೀಸ್, ರಿಸರ್ಚ್ ಆ್ಯಕ್ಟಿವಿಟೀಸ್ ಇದೆ. ನಿಮ್ಮ ಏನಂತಂದ್ರೆ ಸರ್ ಬೆಂಗಳೂರು ಮಾಡ್ತಾರೆ ಪೊಲೀಸರು, ಅವರಿಗೆಲ್ಲ ಒತ್ತಡ ಇರುತ್ತಲ್ಲ. ನಾವು ಇದು ಕಾರಾಗೃಹದಲ್ಲಿ ಮಾಡಿರ್ತೀವಿ ಬೆಂಗಳೂರು, ಅಲ್ಲೆಲ್ಲ ಈಗ ಆ್ಯಕ್ಟಿವಿಟೀಸ್ ಮಾಡ್ತೀವಿ ನಾವು. ಅವರೆಲ್ಲ ಏನಂತಂದ್ರೆ ಭಾಳಷ್ಟು ಅವ್ರನ್ನ ನೋಡಿದ್ರೆ ಏನಾಗುತ್ತೆ ಹೇಳಿ, ಅದವ್ರು ನೋಡಿದ್ರೆ ನಮ್ಗೆ ಅದು ನಗಕ್ಕಾಗಲ್ಲ. ಅದು ಜಸ್ಟ್ ನಮ್ಮ ಖುಷಿಯಾಗಿ. ಈಗ ನೋಡಿ, ಇನ್ನೊಂದು ಮನೆಗೆ ಹೋದಾಗ ನಮ್ಗೊಂದು ಬಿಗ್ ಸ್ಮೈಲ್ ಇರುತ್ತೆ. ಯಾಕೆ ಹೇಳಿ, ಮನೇಲಿ ಕಾಯ್ತಾ ಇರ್ತಾರೆ, ಬಟ್ ನಾವು ಏನಿರ್ತೀವಿ ಒತ್ತಡ ಇರ್ತಾರೆ, ನಾವು ಖುಷಿ ಕೊಡೋಕ್ಕಾಗಲ್ಲ. ಅದಕ್ಕೆ ಈ ನಮ್ಮ ಮೇಲೆ ಏನಿದೆ ಎಲ್ಲ ಮರ್ತಿಬೋದು ನಾವು. ಅದಕ್ಕೆ ಒಂದು ಸ್ವಲ್ಪ ಬಿಗ್ ಸ್ಮೈಲ್ ಮಾತ್ರ ಇರಬೇಕು. ನಗು ಅನ್ನೋ ಆಭರಣ ಇರುತ್ತೆ ಏನೇ ಇರಲಿ. ಯಾಕಂದರೆ ನಾವು ಅಲ್ಲಿ ನೀವೇನು ಸೀರಿಯಸ್ ಆಗಿ ಇರಲೇಬೇಕಾಗ್ತದೆ. ಬಟ್ ಮನೆಯಲ್ಲಿ ನೀವು ಇರ್ಬೇಕು. ಇನ್ನೊಂದು ವಿಶೇಷವಾಗಿ ಏನಂತಂದ್ರೆ, ನಿಮ್ಮ ಆತ್ಮೀಯತೆಯಲ್ಲಿ ಧ್ಯಾನ ಯೋಗ ಮಾಡಿದ್ದು ನಡೀತದೆ, ಬಟ್ ನಿಮಗಾಗಿ ಸಮಯ ಬರಬೇಕು. ಒಂದು ಸ್ವಲ್ಪ ರಜೆ ಇದ್ದಾಗ ಸಮಯ ಕಳಿಬೋದು ಒಳ್ಳೆಯ ವಾತಾವರಣದಲ್ಲಿ. ಏನಾಗುತ್ತೆ ಅಂತಂದರೆ ನಿಮ್ಗೆ ಇಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಚೆನ್ನಾಗಿ ಸಿಗಲ್ಲ. ಅದಕ್ಕೆ ನೀವು ರೀಜನರೇಟ್ ಆಗಬೇಕು ಅಂತಂದಾಗ ಹಲವಾರು ಪಂಚಕರ್ಮಗಳನ್ನು ಸಿಗುತ್ತೆ. ಪಂಚಕರ್ಮ ಗೊತ್ತಿದೆಯಾ? ಅಂದರೆ ಎಲ್ಲ ಬಾಡಿ ಕ್ಲೆನ್ಸಿಂಗ್ ಮಸಾಜ್ ಮಾಡ್ತಾರೆ ನಮ್ಮನ್ನು. ಅದರಲ್ಲೂ ಬಹಳಷ್ಟು ವಿಧಗಳಾಗಿದೆ. ಅದ್ರ ಸಲುವಾಗಿ ಇಲ್ಲೇನಿದೆ ಅಂತಂದರೆ, ನಾವು ಇನ್ನೂ ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ಈ ಯೋಗ ಮತ್ತು ಧ್ಯಾನ ಪದ್ಧತಿಯನ್ನು ಸ್ವಲ್ಪ ಸ್ವಲ್ಪ ಅಳವಡಿಸ್ಕೊಂಡ್ರೆ ಒಳ್ಳೆಯದು. ಓಕೆ, ಹೇಗೆ ಅನಿಸ್ತಾ ಇರ್ತೀವಿ? ಹಾಂ, ಇಲ್ಲೇನಿದೆ ಅಂತಂದರೆ ನಾವು ಜಾಸ್ತಿ ಈಗೆಲ್ಲ ಸ್ಟ್ರೆಸ್ ಒತ್ತಡ ಆಗಿ ಬಾಯಿಗೆ ಸ್ಟಾರ್ಟ್ ಆಗಿದೆ. ಈಗ ಒತ್ತಡ ಹೋಗೋ ಬಾಯಿಲಿಂದೇ ನಿದ್ದೆ ಮಾಡ್ತಾರೆ. ಅದರಿಂದ ಹಾರ್ಟ್ನ ತೊಂದರೆ ಬರ್ತಾರೆ. ಮೂಗಿನಿಂದ ತಗೊಳ್ಳೋದು, ಮೂಗಿನಿಂದ ಬಿಡಬೇಕು. ಇದು ಸರಿಯಾದ ಕ್ರಮ. ಮೂಗಿನಿಂದ ತಗೊಳ್ಳೋದು, ಮೂಗಿನಿಂದ ಬಿಡೋದು. ಇದು ಜಸ್ಟ್ ನೋಡಿರಿ, ನೀವು ನಗು ಅಂತಂದಾಗ ಆಕ್ಸಿಜನ್ ಲೆವೆಲ್ ಜಾಸ್ತಿ ಅಂತ ಬರ್ತಾರೆ. ನೀವು ತನ್ನಿಂತಾನೆ ಆಕ್ಸಿಜನ್ ತಗೋಬೇಕು. ಜಸ್ಟ್ ಹೊಟ್ಟೆ ಮಾಡ್ತೀವಿ. ನೋಡಿರಿ, ಅಂದರೆ ನಾ ಹೇಳ್ದಂಗೆ ನಗ್ತಿಲ್ಲ, ಈಗ ಹೊಟ್ಟೆಯಿಂದ ನಗ್ಬೇಕು. ಹಿಂಗೆ ಹೇಗೆ ಮಾಡ್ತೀನಿ ಹಂಗೆ ಮಾಡ್ಬೇಕು. ಮಾಡ್ಬೇಕು. ನೀವು ಒಳಗಿನ ಹೊರ ಹಾಕ್ಬೇಕು. ನಾವು ಸ್ಟ್ರೆಸ್ ಅಲ್ಲ ಇಲ್ಲ. ಅಂದ್ರೆ ನಾವು ಏನು ಮಾಡ್ತಾ ಇದ್ದೀವಿ, ಇದು ನಮಗೆ ಶಕ್ತಿ. ಎಲ್ಲರಿಗೂ ಬೇಕಾಗಿದ್ರೆ ಸಂತೋಷ ಬೇಕು. ಹಿಂಗೆ ಹೇಳಿದಾರೆ ಹಿಂಗೆ ಕೈ ಅಕ್ಕ ನೀವು ಇನ್ವಾಲ್ವ್ ಆಗಬೇಕು. ಜಸ್ಟ್ ನಾವು ಪ್ರೀತಿಯಿಂದ ನಾವು ಇರಬೇಕಲ್ಲ. ನಾವು ಮನುಷ್ಯರಿದ್ದು ನರೇಂದ್ರ ಮೋದಿ ಅವರೆಲ್ಲ ಅಂತಂದ್ರೆ ಎಂಜಾಯ್ ಮಾಡಂತಾರೆ ಜೀವನ. ಇಲ್ಲ ಸ್ಟ್ರಿಕ್ಟಾಗಿ ಏನು ಮಾಡೋದ, ಹಿಂಗೆ ಹಿಡ್ಕೊಂಡು ಅವ್ರಿಗೆ ಅಕ್ಕಪಕ್ಕದಲ್ಲಿ ನಗ್ನಗ್ತಾ ಜಗಳ ಆಡಬೇಕು ಖುಷಿಯಾಗಿ. ಈ ಥರ ಜಸ್ಟ್ ಏನಂತಂದ್ರೆ ನಾವು ಖುಷಿಯಾಗಿದ್ದಾಗ ಮಾತ್ರ ನಾವು ಮೆಂಟಲ್ ಹೆಲ್ತನ್ನು ಕಾಯ್ಕೊಳ್ಬೋದು. ಇದು ಜಸ್ಟ್ ಏನಂತಂದ್ರೆ ಪೊಲೀಸ್ ಠಾಣೆಯಲ್ಲಿ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಹಲವಾರು ಕಾರ್ಯಕ್ರಮ ಮಾಡ್ತೀವಿ. ಇಲ್ಲೇನಾಗುತ್ತೆ, ಕಂಟಿನ್ಯೂ ಒಂದೇ ಬೇಕಿರುತ್ತಲ್ಲ. ಅದಕ್ಕೆ ಇಲ್ಲಿಗಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದಕ್ಕೆ ನಮಗೆಲ್ಲ ಖುಷಿ ಆಯಿತು. ಅಯ್ಯಪ್ಪ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ನಿಮ್ಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಮ್ಮ ಈ ಒಂದು ಹಳಿಕೇರಿ ಪೊಲೀಸ್ ಸ್ಟೇಷನ್ ಇಷ್ಟು ಒಳ್ಳೆಯ ಒಂದು ನಮಗೆ ಯಶಸ್ಸಿದ್ದಾರೆ, ಅದಕ್ಕೂ ನಮಗೆಲ್ಲ ಸೌಭಾಗ್ಯ ಇದೆ. ಅದಕ್ಕೋಸ್ಕರ ಜೋರಾದ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮವನ್ನು ಮುಗಿಸೋಣ.